ನಮಸ್ಕಾರ ಎಲ್ಲರಿಗೂ. ಇವತ್ತು 7 ಕಪ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬರ್ಫಿಗೆ 7 ಕಪ್ ಇಂಗ್ರೀಡಿಯೆಂಟ್ಸ್ ತಗೋತೀವಿ, ಹಾಗಾಗಿ ಇದಕ್ಕೆ 7 ಕಪ್ ಅಂತ ಹೇಳ್ತಾರೆ. ಮೊದಲನೇದಾಗಿ ಇದಕ್ಕೆ 1 ಕಪ್ ಬೇಸನ್, ಗೋಡಂಬಿ ಮತ್ತು ಬಾದಾಮಿನ ಪೌಡರ್ ಮಾಡಿರೋದು 1 ಕಪ್ ತಗೋತಾ ಇದ್ದೀನಿ. ಕಾಯಿ ತುರಿ 1 ಕಪ್, ಸಕ್ಕರೆ 2 ಕಪ್ ಹಾಕೋತಾ ಇದ್ದೀನಿ. ಸ್ವೀಟ್ ತುಂಬ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಮಾಡ್ಕೋಬೋದು, 1.5 ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. 1 ಕಪ್ ಹಾಲು ಹಾಕ್ಕೋತಾ ಇದ್ದೀನಿ ಮತ್ತು 1 ಕಪ್ ಗೀ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ಗಂಟು ಆಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬರ್ಫಿನ ಹಬ್ಬಗಳಿಗೆ, ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ಳೋಣ. ಒಂದು ಸಾರಿ ಬರ್ಫಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕೈ ಬಿಡದೆ ತಿರುಗಿಸ್ತಾನೇ ಇರಬೇಕು. ನಡುವೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಮೊದಲೇ ರೆಡಿ ಮಾಡ್ಕೋಬೇಕು. ಇವಾಗ ಸ್ಟವ್ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಇದು ಆಲ್ಮೋಸ್ಟ್ ಒಂದು 20ರಿಂದ 25 ನಿಮಿಷ ತಗೊಳುತ್ತೆ. ನೀವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಕ್ವಾಂಟಿಟಿ ಆದರೆ ಇನ್ನೂ ತುಂಬ ಹೊತ್ತು ತಿರುಗಿಸ್ತಾನೇ ಇರಬೇಕು. ಇನ್ನೊಬ್ಬರು ಹೆಲ್ಪಿಗಿದ್ರೆ ಚೆನ್ನಾಗಿರುತ್ತೆ. ಈ ಬರ್ಫಿನ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ, ಆದರೆ 7 ಕಪ್ ಮಾತ್ರ ಕಂಪಲ್ಸರಿ. ಕೆಲವರು ಗೋಡಂಬಿ ಮತ್ತು ಬಾದಾಮ್ ಪೌಡರ್ ಹಾಕ್ಕೊಳ್ಳಲ್ಲ, ಆವಾಗ ಬೇಸನ್ನ 2 ಕಪ್ ತೊಗೋಬೇಕಾಗುತ್ತೆ. ಮತ್ತು ಕಾಯಿ ತುರಿ ಬದಲು ಡೆಸಿಕೇಟೆಡ್ ಕೊಕೊನಟ್ನು ಯೂಸ್ ಮಾಡ್ಕೋಬೋದು, ಅದನ್ನು 1 ಕಪ್ ತೊಗೊಂಡ್ರೆ ಸಾಕು. ಮತ್ತು ತುಪ್ಪ ಜಾಸ್ತಿ ಇಲ್ಲ ಅಂತಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ತಗೊಂಡು ಹಾಕೋಬೋದು. ಇದೆಲ್ಲ ಆಪ್ಷನಲ್. ಯಾವುದೇ ರೆಸಿಪಿ ಆಗಲಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಫೈ ಮಾಡಿಕೊಂಡು ಮಾಡ್ಕೋಬೋದು. ಇದು ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. 20 ನಿಮಿಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ಇದಕ್ಕಿವಾಗ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ಕಲರ್ ಆ್ಯಡ್ ಮಾಡ್ಕೋಬೋದು, ನಾನು ಮಾಡ್ತಾಯಿಲ್ಲ. ಸೈಡಲ್ಲೆಲ್ಲ ಬಿಟ್ಕೋತಾ ಇರುತ್ತೆ ಮತ್ತು ನಾವು ಮೊದಲು ತಿರುಗಿಸುವಾಗ ಈಸಿಯಾಗಿ ಬರ್ತಾ ಇರುತ್ತೆ. ಅದು ಗಟ್ಟಿ ಆಗ್ತಾ ಆಗ್ತಾ ಸ್ವಲ್ಪ ಕಷ್ಟ ಆಗುತ್ತೆ. 2-3 ಸಾರಿ ಮಾಡಿ ಪ್ರಾಕ್ಟೀಸ್ ಆದರೆ ನಿಮಗೆ ಗೊತ್ತಾಗ್ಬಿಡತ್ತೆ ಆಗಿದೆಯೋ ಇಲ್ವೋ ಅಂತ. ಇವಾಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಆ ಥರ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ತುಂಬ ಗಟ್ಟಿಯಾಗಿತ್ತಂದರೆ ಬರ್ಫಿನೂ ಗಟ್ಟಿಯಾಗಿ ಬರುತ್ತೆ. ತೆಳ್ಳಗಿತ್ತಂದರೆ ಹಲ್ವಾ ಥರ ಆಗುತ್ತೆ, ಪೀಸ್ ಮಾಡೋದಕ್ಕೆ ಬರಲ್ಲ. ತೆಳ್ಳಗಿತ್ತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇಟ್ಬಿಟ್ಟು ಇನ್ನೊಂದು 5 ನಿಮಿಷ ತಿರುಗಿಸ್ಕೊಂಡ್ರೆ ಮತ್ತೆ ಗಟ್ಟಿ ಆಗುತ್ತೆ. ಇದು ಒಂದು 30 ಮಿನಿಟ್ಸ್ ಆದಮೇಲೆ ಈ ಥರ ಮಾರ್ಕ್ ಮಾಡಿ ಇಟ್ಕೋಬೇಕು. ಇದು ಹಾರೋದಕ್ಕೆ 2 ಅವರ್ಸ್ ಆದರೂ ಬೇಕಾಗುತ್ತೆ. 2 ಅವರ್ಸ್ ಆದಮೇಲೆ ಪೀಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಕ್ವೇರ್ ಶೇಪಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಡೈಮಂಡ್ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. 2 ಅವರ್ಸ್ ಆಗಿದೆ, ಪೀಸಸ್ ಚೆನ್ನಾಗಿ ಬರ್ತಾ ಇದೆ ನೋಡಿ, ಸಾಫ್ಟಾಗಿ ಬಂದಿದೆ ಬರ್ಫಿ. ಮನೆಯಲ್ಲೇ ಈಸಿಯಾಗಿ 7 ಕಪ್ ಬರ್ಫಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.